ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಹೋದ ವಿಡಿಯೋದಲ್ಲಿ ಡಾರ್ಕ್ ಸೈಕಾಲಜಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈಗ ಅದರದ್ದು ಮುಂದುವರೆದ ಭಾಗ ಆಗಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಡಾರ್ಕ್ ಸೈಕಾಲಜಿನ ಬರೀ ಇಂಡಿವಿಜುವಲ್ ಆಗಿ ಅಂದರೆ ಒಬ್ಬನೇ ವ್ಯಕ್ತಿ ಮೇಲೆ ಇನ್ನೊಬ್ಬ ವ್ಯಕ್ತಿ ಅಷ್ಟೇ ಮಾಡೋದು ಅಂತಲ್ಲ, ಯೂಸ್ ಮಾಡೋದು ಅಂತಲ್ಲ, ಇದನ್ನು ತುಂಬ ಮಾಸ್ ಲೆವೆಲಲ್ಲಿ ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿಯಾಗೂ ಯೂಸ್ ಮಾಡ್ತಾರೆ. ನಿಮಗೆ ಯಾರಿಗಾರೋ ಈ ಬೇಕಿದೆಯೋ ಬೇಡವೋ ತುಂಬ ಶಾಪಿಂಗ್ ಮಾಡುವಂಥ ಅಭ್ಯಾಸ ಇದೆಯಾ? ಸೈಕಲಾಜಿಕಲ್ ಏನು ಇದು ಹೇಳುತ್ತೆ ಅಂದರೆ ಕೆಲವೊಂದು ಸೈಕಲಾಜಿಕಲ್ ಟ್ರಿಕ್ಸ್ನ ಯೂಸ್ ಮಾಡಿ ಯಾರು ಗ್ರಾಹಕರು ಇರ್ತಾರೆ ಅವರಿಗೆ ಬೇಕಾಗಿದೆಯೋ ಬೇಡವಾಗಿದೆಯೋ ಆ ಪ್ರಾಡಕ್ಟ್ನ ತಗೊಳ್ಳೋ ಹಾಗೆ ಮಾಡುವಂಥದ್ದು ಏನಿದೆ ಅದನ್ನು ಆ ಟ್ರಿಕ್ಸ್ನ ಯೂಸ್ ಮಾಡಿ, ಅಂದರೆ ಆ ಥರ ಡಾರ್ಕ್ ಸೈಕಾಲಜಿಕ್ ಟ್ರಿಕ್ಸ್ನ ಯೂಸ್ ಮಾಡಿ ತಮ್ಮ ಪ್ರಾಡಕ್ಟ್ಸ್ ಸೇಲ್ ಆಗಂಗೆ ಮಾಡ್ತಾರೆ. ನಾವು ದಿನನಿತ್ಯ ಅವಶ್ಯಕತೆ ಇಲ್ಲದೆ ಇದ್ರು ಪದೇ ಪದೇ ಶಾಪಿಂಗ್ ಮಾಡೋದು ಕೆಲವೊಂದ್ಸತಿ ಅಭ್ಯಾಸ ಇರುತ್ತೆ. ಕೆಲವೊಮ್ಮೆ ಆ ಏನಿದೆ ಪ್ರಾಡಕ್ಟ್ಸ್ನ ತಗೊಂಡ್ರೆ ಗ್ರಾಹಕರಿಗೆ ತೊಂದರೆ ಕೂಡ ಆಗ್ಬೋದು, ಆರೋಗ್ಯ ಸಮಸ್ಯೆ ಕೂಡ ಬರ್ಬೋದು, ಆದರೂ ಕೂಡ ಆ ಪ್ರಾಡಕ್ಟ್ಸ್ನ ತಗೊಳ್ತಾರೆ. ಇನ್ನು ಕೆಲವೊಂದ್ಸತಿ ಆ ಪ್ರಾಡಕ್ಟ್ಸ್ ಏನು ಕ್ಲೇಮ್ ಮಾಡಿರ್ತಾರೆ ಅದರ ಈ ರೀತಿ ಉಪಯೋಗ ಆಗುತ್ತೆ, ಆ ರೀತಿ ಉಪಯೋಗ ಆಗುತ್ತೆ ಅನ್ನೋದು ಅದು ಫುಲ್ಫಿಲ್ ಆಗುವಂಥ ಯಾವುದೇ ಲಾಜಿಕ್ ಪ್ರಕಾರನೂ ಅದು ಸರಿ ಹೋಗೋದಿಲ್ಲ. ಆದರೂ ಕೂಡ ಅದನ್ನು ಅಡ್ವರ್ಟೈಸ್ ಮಾಡ್ತಾರೆ, ಅದನ್ನು ಜನ ನಂಬ್ತಾರೆ. ಅಂತ ಕೆಲವೊಂದು ಟ್ರಿಕ್ಸ್ ಏನಿದೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಟ್ರಿಕ್ ಯೂಸ್ ಮಾಡ್ತಾರೆ ಅಂದರೆ, ಲಕ್ಸುರಿಯ ಹೆಸರಲ್ಲಿ ಲಕ್ಸುರಿ ಹ್ಯಾಂಡ್ ಬ್ಯಾಗ್ಸು, ಪರ್ಫ್ಯೂಮ್ಸ್ ಇರುತ್ತೆ, ಮೇಕಪ್ ಇರುತ್ತೆ, ಆ ರೀತಿಯನ್ನು ಮಾರ್ಕೆಟಿಂಗ್ ಮಾಡ್ತಾರೆ. ನಿಮಗೆ ಯಾರಿಗಾರು ಲಕ್ಸುರಿ ಬ್ರ್ಯಾಂಡಿನ ಬ್ಯಾಗು, ಬಟ್ಟೆ, ಟೀ ಶರ್ಟು, ಪರ್ಫ್ಯೂಮ್ಸ್ ತೊಗೊಳೋ ಅಭ್ಯಾಸ ಇದೆಯಾ? ಅದು ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಹೌದು, ನನಗೂ ಗೊತ್ತಿದೆ. ಆದರೆ ಸಾವಿರಾರು ರೂಪಾಯಿ, ಲಕ್ಷಗಟ್ಟಲೆ ರೂಪಾಯಿಯನ್ನು ಬೆಲೆ ತೆರುವಷ್ಟು ಅದು ಬೆಲೆ ಬಾಳುವಂಥದ್ದು ಇರುತ್ತಾ? ಏಕೆಂದರೆ ಕೇವಲ ಲೆದರ್ನ ಬ್ಯಾಗು, ತುಂಬ ಒಳ್ಳೆ ಕ್ವಾಲಿಟಿಯ ಲೆದರ್ನ ಬ್ಯಾಗು ಸ್ವಲ್ಪ ರೀಸನಬಲ್ ಪ್ರೈಸಿಗೂ ಸಿಗುತ್ತೆ. ಆದರೆ ಕೆಲವೊಂದು ಬ್ರ್ಯಾಂಡ್ಗಳು ಲಕ್ಷಾಂತರ ರೂಪಾಯಿ, 25-26 ಲಕ್ಷ ರೂಪಾಯಿಯ ಬೆಲೆ ಬ್ಯಾಗ್ಗಳು ಕೂಡ ಇದ್ದಾವೆ. ಕಾರಣ ಏನು? ಅದು ಲಿಮಿಟೆಡ್ ಎಡಿಷನ್, ತುಂಬ ಲಿಮಿಟೆಡ್ ಆಗಿರುವಂಥದ್ದು, ಲಿಮಿಟೆಡ್ ಡಿಸೈನು ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ. ಮತ್ತು ಆ ಬ್ರ್ಯಾಂಡಿನ ಬ್ಯಾಗನ್ನು ಇಟ್ಕೊಳ್ಳೋದು ಒಂದು ರೀತಿ ಲಕ್ಸುರಿ ಅನ್ನೋ ರೀತಿ ಅದನ್ನು ಮಾರ್ಕೆಟಿಂಗ್ ಮಾಡಿರ್ತಾರೆ. ಆಮೇಲೆ ಪರ್ಫ್ಯೂಮ್ಸ್ ಅಷ್ಟೇ. ನಿಮಗೆ ಗೊತ್ತಿದ್ದಂಗೆ ಪರ್ಫ್ಯೂಮ್ಸ್ ನಾವು ಎಷ್ಟು ಸತಿ ಹಾಕ್ಕೊಳ್ತೀವಿ, ತುಂಬ ಲಕ್ಸುರಿ ಪರ್ಫ್ಯೂಮ್ಸ್ ಇರುತ್ತೆ. 15-20 ಸಾವಿರಕ್ಕೆ ಒಂದು ಪರ್ಫ್ಯೂಮು, ಕೆಲವೊಂದು ಸತಿ 25-30 ಸಾವಿರಕ್ಕೆಲ್ಲ ಒಂದು ಪರ್ಫ್ಯೂಮ್ ಇರುತ್ತೆ. ನಿಮಗೆ ಆ ಬ್ರ್ಯಾಂಡ್ಗಳು ಗೊತ್ತಿರ್ಬೋದು, ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ, ಆದರೆ ಆ ರೀತಿ ಬ್ರ್ಯಾಂಡ್ಗಳು ಇರುತ್ತೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಆ ರೀತಿ ತುಂಬ ಯೂನಿಕ್ ಆದಂಥ ಏನು ಸ್ಮೆಲ್ ಇರುತ್ತೆ, ಫ್ರೇಗ್ರೆನ್ಸ್ ಇರುತ್ತೆ, ಅದೇನು ಇರೋದಿಲ್ಲ. ಯಾಕೆಂದರೆ ಅದಕ್ಕೆ ಅಂಥ ಪರ್ಫ್ಯೂಮಿನ ಡ್ಯೂಪ್ಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ತುಂಬ ಕಡಿಮೆ ಬೆಲೆಗೆ ಅವೈಲೇಬಲ್ ಇರುತ್ತೆ. ಆದರೂ ಕೂಡ ಸಾವಿರಾರು ರೂಪಾಯಿಗೆ ಪರ್ಫ್ಯೂಮ್ಸ್ ಮತ್ತು ಮೇಕಪ್ಗಳನ್ನ ಮಾರ್ತಾರೆ. ಈ ಮೇಕಪ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ತುಂಬ ಕಡಿಮೆ ವೆಚ್ಚದಲ್ಲಿ, ತುಂಬ ಚೀಪಾಗಿ ಮಾಸ್ ಪ್ರೊಡಕ್ಷನ್ ಮಾಡಲಾಗುತ್ತೆ. ಮೇಕಪ್ ಏನಿರುತ್ತೆ ಅದು ರೀಸನಬಲ್ ಪ್ರೈಸಲ್ಲೇ ಮಾರ್ಕೆಟಲ್ಲಿ ಬೇಕಾದಷ್ಟು ಬ್ರ್ಯಾಂಡ್ಗಳು ಅವೈಲೇಬಲ್ ಮಾಡ್ತಾ ಇರ್ತವೆ. ಆದರೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥ ಮೇಕಪ್ ಬ್ರ್ಯಾಂಡ್ ಏನಿರುತ್ತೆ, ಅಂದರೆ ಪ್ರೊಡಕ್ಷನಲ್ಲಿ ಅವ್ರಿಗಷ್ಟು ಕಾಸ್ಟ್ ಆಗಿರೋದಿಲ್ಲ, ಆದರೆ ಅದನ್ನು ತುಂಬ ಲಕ್ಸುರಿ ಬ್ರ್ಯಾಂಡ್ ಅಂತ ಮಾರ್ಕೆಟ್ ಮಾಡಿಬಿಟ್ಟು ಸಾವಿರಾರು ರೂಪಾಯಿಗಳಿಗೆ ಮಾರ್ತಾ ಇರ್ತಾರೆ. ಇದೇನು ಗ್ರಾಹಕರಿಗೆ ಒಂದು ರೀತಿ ಮೋಸ ಅಂತಾನೆ ನನ್ನ ಪ್ರಕಾರ. ಯಾಕಂದರೆ ನನಗೆ ಈ ಲಕ್ಸುರಿ ಬ್ರ್ಯಾಂಡ್ಗಳು ಯಾವಾಗಲೂ ಅದು ಒಂದು ರೀತಿ ಮೋಸದ ಥರನೇ ಕಾಣುತ್ತೆ. ನಿಮಗೆ ಯಾರಿಗಾರು ಈ ರೀತಿ ಲಕ್ಸುರಿ ಬ್ರ್ಯಾಂಡ್ಸೇ ತಗೋಬೇಕು ಅನ್ನೋವಂಥವ್ರು ಇದ್ದೀರಾ? ಅವರು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೊಂದೇನೆಂದರೆ ಗ್ರಾಹಕರಿಗೆ ಅದು ಅಡಿಕ್ಷನ್ ಆಗುತ್ತೆ, ಚಟ ಹತ್ತುತ್ತೆ ಅಂತ ಗೊತ್ತಿದ್ರು ಆ ರೀತಿಯ ಪ್ರಾಡಕ್ಟ್ಸ್ಗಳನ್ನ ಅಡ್ವರ್ಟೈಸ್ ಮಾಡೋದು ಮತ್ತು ಅದನ್ನು ಒಂದು ರೆಪ್ಯುಟೇಷನ್ ಅನ್ನೋ ರೀತಿ ತೋರಿಸೋದು. ಆಲ್ಕೋಹಾಲು, ಸಿಗರೇಟು ಅದನ್ನು ನೀವು ನೋಡಿರ್ಬೋದು. ನಮಗೆಲ್ರಿಗೂ ಕಾಫಿ, ಟೀಯ ಮತ್ತು ಮೊಬೈಲು, ಟಿ ವಿ ಇದರೆಲ್ಲ ಅಡಿಕ್ಷನ್ ಇರುತ್ತೆ. ಆದರೆ ಇದು ಅತಿರೇಕದ ಅಡಿಕ್ಷನ್ಗಳಲ್ಲ. ಯಾಕೆಂದರೆ
ಕಾಫಿ ಬೆಳಗ್ಗೆ ಒಂದ್ಸತಿ ಕುಡಿತೀವಿ, ಸಂಜೆ ಒಂದ್ಸತಿ ಕುಡಿತೀವಿ, ಟೀನೂ ಅಷ್ಟೇ, ಮೊಬೈಲು ಅಷ್ಟೇ ಕೈಯಲ್ಲಿ ಇದ್ದಾಗ ನೋಡ್ತೀವಿ. ಆದರೆ ಕೆಲವೊಂದು ಚಟಗಳಿರ್ತಾವಲ್ಲ, ಈಗ ಆಲ್ಕೋಹಾಲು, ಸಿಗರೇಟು, ಇದು ಆರೋಗ್ಯವನ್ನೇ ಹಾಳು ಮಾಡಿಬಿಡ್ತವೆ, ಜೀವನವನ್ನೇ ಹಾಳು ಮಾಡಿಬಿಡ್ತವೆ. ಅದರ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಓಪನ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ, ಯಾಕೆಂದರೆ ಅದಕ್ಕೆಲ್ಲ ಪರ್ಟಿಕ್ಯುಲರ್ ರೂಲ್ಸ್ ಇದೆ. ಓಪನ್ ಆಗಿ ಆಲ್ಕೋಹಾಲು ಮತ್ತು ಸಿಗರೇಟ್ನ ನೀವು ಅಡ್ವರ್ಟೈಸ್ ಮಾಡ್ಲಿಕ್ಕಾಗಲ್ಲ. ಆದರೆ ಇಂಡೈರೆಕ್ಟ್ ಆಗಿ ಅದರ ಬ್ರ್ಯಾಂಡ್ನ ಹೆಸರನ್ನ ಎಲ್ಲ ಕಡೆ ಕಾಣೋ ರೀತಿ ಬರ್ದಿರುತ್ತೆ. ಅದು ಕೂಡ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬಹುದು. ಇನ್ನೊಂದು ಏನಂದ್ರೆ, ಈ ಪಾನ್ ಪರಾಗು, ಗುಟ್ಕಾ ಅಂಥದ್ದೆಲ್ಲ ಇರುತ್ತಲ್ಲ, ಅದನ್ನು ಕೂಡ ತುಂಬಾ ಮಾರ್ಕೆಟಿಂಗ್ ಮಾಡ್ತಾರೆ. ಅದರಿಂದ ಕೂಡ ಮೌತ್ ಕ್ಯಾನ್ಸರ್ ಎಲ್ಲ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಅದನ್ನ ಪದೇ ಪದೇ ಮಾರ್ಕೆಟಿಂಗ್ ಮಾಡಿ ಅದನ್ನ ಯೂಸ್ ಮಾಡೋದೊಂದು ರೀತಿ ಸ್ಟೈಲ್ ಅನ್ನೋ ರೀತಿ ತೋರಿಸ್ತಾರೆ. ಆದ್ರೆ ಅದು ಎಷ್ಟು ಅಸಹ್ಯಕರವಾದ ಒಂದು ಅಭ್ಯಾಸ ಅಂತ ನೋಡಿ. ಏನಂದ್ರೆ ಆ ಗುಟ್ಕಾ ಹಾಕೊಂಡಿರ್ತಾರೆ, ಅದ್ರ ಹಲ್ಲೆಲ್ಲ ಹಾಳಾಗಿರುತ್ತೆ, ಮತ್ತೆ ಅದನ್ನ ಅವಾಗವಾಗ ಉಗೀತಾ ಇರ್ತಾರೆ. ಎಷ್ಟು ಒಂದು ರೀತಿ ಅದನ್ನ ಅಡಿಕ್ಟ್ ಆಗಿರ್ತಾರೆ. ಒಂದು ಎಲ್ಲ ಕಡೆ ಗಲೀಜ್ ಕೂಡ ಮಾಡ್ತಾರೆ ಉಗಿದು. ಇನ್ನೊಂದು ಅವ್ರಿಗೆ ಬಾಯಲ್ಲಿ ಹಲ್ಲು ಹಾಳಾಗುತ್ತೆ, ಮೌತ್ ಕ್ಯಾನ್ಸರ್ ಕೂಡ ಬರುತ್ತೆ. ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರು ಅದನ್ನ ಮಾರ್ಕೆಟಿಂಗ್ ಮಾಡ್ಲಾಗುತ್ತೆ. ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರು ಅದನ್ನ ತಗೊಳ್ತಾರೆ ಜನ. ಇದನ್ನೇ ಡಾರ್ಕ್ ಮಾರ್ಕೆಟಿಂಗ್ ಅಂದ್ರೆ, ಡಾರ್ಕ್ ಸೈಕಾಲಜಿನ ಉಪಯೋಗಿಸಿ ಮಾಡುವಂತ ಮಾರ್ಕೆಟಿಂಗ್. ನಿಮಗೆ ಗೊತ್ತಿರುತ್ತೆ ಅದರಿಂದ ನಮಗೆ ತೊಂದರೆ ಆಗತ್ತೆ ಅನ್ನೋದು ಕಾನ್ಶಿಯಸ್ಲಿ ಗೊತ್ತಿದ್ರು ನೀವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ತಗೊಂಡು ಅದನ್ನ ಯೂಸ್ ಮಾಡೇ ಮಾಡ್ತೀರಾ. ಇನ್ನೊಂದು ರೀತಿಯದು ನೀವು ನೋಡಿರ್ಬೋದು, ಅದು ಏನಂದ್ರೆ, ಈ ತುಂಬಾ ಜ್ಯುವೆಲ್ರಿ ಬ್ರ್ಯಾಂಡ್ಗಳು, ಬಟ್ಟೆ ಬ್ರ್ಯಾಂಡ್ಗಳು ಈ ಸಂಬಂಧಗಳನ್ನ, ಎಮೋಷನ್ಸ್ನ ಬಳಸಿ ಅಡ್ವರ್ಟೈಸ್ ಮಾಡ್ತಾರೆ. ಏನಂದ್ರೆ, ಈಗ ಜ್ಯುವೆಲ್ರಿ ಬ್ರ್ಯಾಂಡ್ ಅಂದ್ರೆ ನೀವು ಏನು ತೋರಿಸ್ಬೋದು, ಅದರ ಪ್ರೈಸ್ ಎಷ್ಟು ಅಂತ ತೋರಿಸ್ಬೋದು, ಡಿಸೈನ್ ತೋರಿಸ್ಬೋದು, ಎಷ್ಟು ವೆರೈಟಿ ಇದೆ ಅಂತ ತೋರಿಸ್ಬೋದು, ಶೋರೂಮ್ಸ್ ಎಲ್ಲೆಲ್ಲಿದೆ ಅಂತ ತೋರಿಸ್ಬೋದು, ಎಷ್ಟು ಥರದ ಸ್ಟೋನ್ಸ್ ಇದೆ ಅಂತ ತೋರಿಸ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ರೆ ಅವ್ರೇನು ತೋರಿಸ್ತಾರೆ, ಮಗ ಮೊದಲನೇ ಸ್ಯಾಲ್ರಿಲಿ ತಾಯಿಗೆ ಒಡವೆ ತಂದು ಕೊಟ್ಟಂಗೆ, ರೇಷ್ಮೆ ಸೀರೆ ತಂದು ಕೊಟ್ಟಂಗೆ, ತಂದೆ ಆದರೂ ಮಗಳಿಗೆ ಒಡವೆ ತಂದು ಕೊಟ್ಟ ಹಾಗೆ, ಗಂಡ ಹೆಂಡತಿಗೆ ಆನಿವರ್ಸರಿ ಗಿಫ್ಟ್ ಕೊಟ್ಟಂಗೆ, ಈ ರೀತಿ ಉಂಗುರ ಗಿಫ್ಟ್ ಕೊಟ್ಟ ಹಾಗೆ, ಈ ರೀತಿ ನಮ್ಮ ಭಾವನೆಗಳನ್ನ, ನಾವು ಎಲ್ಲಿ ನಮ್ಮ ಎಮೋಷನಲ್ ವೀಕ್ನೆಸ್ ಇದೆ ಅದನ್ನೇ ಬಳಸ್ಕೊಂಡು ನಮಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಇದನ್ನ ಯೂಶಲಿ ನೀವು ಜ್ಯುವೆಲ್ರಿ ಬ್ರ್ಯಾಂಡ್ಸ್ ಅಲ್ಲೇ ನೋಡಿರ್ತೀರ. ಈ ರೀತಿ ಸಂಬಂಧಗಳನ್ನ ಬಳಸ್ಕೊಂಡು ತಮ್ಮ ಬ್ರ್ಯಾಂಡನ್ನ ಪ್ರಮೋಟ್ ಮಾಡುವಂಥದ್ದು. ಇದೇನಾಗುತ್ತೆ, ಈಗ ಗಿಫ್ಟ್ ಅಂದ್ರೆ ಏನು, ನಾವು ಪ್ರೀತಿಯಿಂದ ಏನೇ ಕೊಟ್ಟರು ಅದು ಗಿಫ್ಟೇ ಆಗಲ್ವಾ. ಆದರೆ ನಮಗೆ ಪ್ರೀತಿ ಇದ್ದರೆ ನಾವು ಬಂಗಾರವನ್ನೇ ಗಿಫ್ಟ್ ಕೊಡಬೇಕು, ನಾವು ಪ್ರೀತಿ ಇದ್ರೆ ನಾವು ವಜ್ರನೇ ಗಿಫ್ಟ್ ಕೊಡಬೇಕು, ಮನೆಯ ಲಕ್ಷ್ಮಿಯನ್ನು ವಜ್ರದಿಂದ ಶೃಂಗಾರ ಮಾಡಿ, ಆ ರೀತಿ. ಈಗ ನಿಮ್ಮ ಪ್ರೀತಿನ ತೋರಿಸ್ಬೇಕು ಅಂದ್ರೆ ನೀವು ವಜ್ರ, ವೈಡೂರ್ಯ ಅದನ್ನೇ ತಂದ್ಕೊಡ್ಬೇಕು, ಚಿನ್ನನೇ ತಂದ್ಕೊಡ್ಬೇಕು. ಬೇರೆ ತಂದ್ಕೊಟ್ರೆ ಅದು ಸರಿ ಹೋಗಲ್ಲ ಅನ್ನೋ ರೀತಿ ನಮ್ಮ ಮನಸ್ಸಿನಲ್ಲಿ ತುಂಬ್ತಾರೆ. ಈಗ ಎಷ್ಟೋ ಜನ ಈಗ ಏನು ಅಫೋರ್ಡ್ ಮಾಡಕ್ ಆಗದೆ ಇದ್ರು EMI ಕಟ್ಟಿನೋ, ಚೀಟಿ ಕಟ್ಟಿನೋ ಆದ್ರೂ ಜ್ಯುವೆಲ್ರಿ ತಂದ್ಕೊಡ್ತಾರೆ. ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ, ಚಿನ್ನ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟೇನೆ. ಆದರೆ ಅದನ್ನ ಯಾವ ರೀತಿ ನಮ್ಮ ತಲೆಗೆ ತುಂಬಲಾಗುತ್ತೆ ಅನ್ನುವಂಥ ಅಂಶವನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನೊಂದೇನಂದ್ರೆ, ರೆಪ್ಯುಟೇಷನ್ ಒಂದು ಏನು ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಅದನ್ನ ಅಡ್ವರ್ಟೈಸ್ ಮಾಡೋದು. ನೀವು ಸಾಮಾನ್ಯವಾಗಿ ಈ ಅಡ್ವರ್ಟೈಸ್ಮೆಂಟ್ ಎಲ್ಲರೂ ನೋಡಿರ್ತೀರ. ಏನಂದ್ರೆ, ಅದೊಂದು ಏರ್ ಫ್ರೆಶ್ನರ್ ಅಡ್ವರ್ಟೈಸ್ಮೆಂಟ್. ಈಗ ನೀವು ಏರ್ ಫ್ರೆಶ್ನರ್ ಯೋಚನೆ ಮಾಡಿದ್ರೆ ಏನಂತ ನಿಮ್ಮ ತಲೆಯಲ್ಲಿ ಬರುತ್ತೆ, ಅದರ ಸ್ಮೆಲ್ ಹೆಂಗಿರುತ್ತೆ, ಅದು ಎಷ್ಟು ದಿವಸ ಬಾಳಿಕೆ ಬರುತ್ತೆ, ಯಾವ್ಯಾವ ವೆರೈಟಿ ಸ್ಮೆಲ್ ಇದೆ, ಅದನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ಬೋದು. ಆದರೆ ಅದನ್ನ ಆ ರೀತಿ ತೋರಿಸಿಲ್ಲ. ಅಂದ್ರೆ ನಮ್ಮ ಬ್ರ್ಯಾಂಡಿನ ಏರ್ ಫ್ರೆಶ್ನರ್ ನಿಮಗೆ ನಿಮ್ಮ ಮನೇಲಿ ಇಲ್ಲ ಅಂದ್ರೆ ನಿಮಗೆ ರೆಪ್ಯುಟೇಷನ್ ಇಲ್ಲ, ನೀವು ಸಭ್ಯರೇ ಅಲ್ಲ ಅನ್ನೋ ರೀತಿ. ಅವ್ರ ಮನೇಲಿ ಆ ಏರ್ ಫ್ರೆಶ್ನರ್ ಇಲ್ವಾ, ಇಲ್ಲೇ ಇಲ್ವಾ, ಆ ರೀತಿ ಒಂದು ನಿಮಗೆ ಗೊತ್ತಿರುತ್ತೆ ಇದು ಯಾವ ಬ್ರ್ಯಾಂಡಿನ ಅಡ್ವರ್ಟೈಸ್ಮೆಂಟ್ ನಾನು ಹೇಳಿದ್ದೀನಿ ಅಂತ.
ಅವ್ರ ಮನೇಲಿ ಅದು ಆ ಏರ್ ಫ್ರೆಶ್ನರೇ ಇಲ್ಲ, ಅವ್ರ ಮನೆ ವಾಶ್ರೂಮಲ್ಲಿ ಅದು ಇಲ್ಲವೇ ಇಲ್ಲ, ಅದು ಆ ಏರ್ ಫ್ರೆಶ್ನರೇ ಇಲ್ಲ ಆ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಅದಕ್ಕೆ ಈಗ ರೆಪ್ಯುಟೇಷನ್ನಿಗೂ ಏರ್ ಫ್ರೆಶ್ನರ್ಗೂ ಸಂಬಂಧ ಇಲ್ಲ. ನಾವು ನಮಗಿಷ್ಟ ಬಂದಿದ್ದ ಏರ್ ಫ್ರೆಶ್ನರ್ ಯೂಸ್ ಮಾಡ್ಬೋದು, ನಮಗೆ ಬೇಕಾಗಿದ್ದ ಒಂದು ಫ್ರೇಗ್ರೆನ್ಸಸ್ನ ನಾವು ಯೂಸ್ ಮಾಡ್ಬೋದು. ಆದರೆ ನಮ್ಮ ಬ್ರ್ಯಾಂಡಿನ ಒಂದು ಏನು ತಗೊಂಡ್ರೇನೆ, ನಮ್ಮ ಬ್ರ್ಯಾಂಡಿನ ಪ್ರಾಡಕ್ಟ್ ನೀವು ತಗೊಂಡ್ರೇನೆ ನೀವು ಒಬ್ಬ ರೆಪ್ಯುಟೆಡ್ ಪರ್ಸನ್ ಅನ್ನೋ ರೀತಿ ಅದನ್ನ ಮಾರ್ಕೆಟಿಂಗ್ ಮಾಡ್ತಾರೆ. ಇದು ಏನಾಗುತ್ತೆ, ಸೈಕಲಾಜಿಕಲ್ ಇದು ಗೇಮ್ ಇದು. ನೀವು ಹೋದ ತಕ್ಷಣ ಅಂಗಡಿಯಲ್ಲಿ ಅದೇ ಹೆಸರಿಂದ ತಗೊಂತೀರ, ಅದೇ ಬ್ರ್ಯಾಂಡೇ ಕೊಡಿ ಅಂತ ತಗೊಳ್ತೀರ. ಈ ರೀತಿ ಕಸ್ಟಮರ್ಗೆ ಮೈಂಡ್ ವಾಶ್ ಮಾಡೋದು, ಒಂದು ರೀತಿ ಬ್ರೈನ್ ವಾಶ್ ಥರ ಮಾಡೋದು. ಇದು ತುಂಬ ಫೇಮಸ್ ಆಗಿರುವಂಥ ಅಡ್ವರ್ಟೈಸ್ಮೆಂಟು, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಇದು ಏನಂದರೆ, ಹಸಿ ಸುಳ್ಳನ್ನು ಬಳಸಿ ಈ ಏನಿರ್ತಾರೆ ಗ್ರಾಹಕರೇನಿರ್ತಾರೆ ಅವರಿಗೆ ಮೋಸ ಮಾಡಿ ಚೆನ್ನಾಗಿ ದುಡ್ಡು ಮಾಡೋದು. ಇದು ಯಾವ ಬ್ರ್ಯಾಂಡ್ ಅಂತ ನಿಮಗೆಲ್ಲರಿಗೂ ಗೊತ್ತು, ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ರು ಅಂತ ಎಲ್ಲರಿಗೂ ಗೊತ್ತು. ಏನಂದರೆ ಅದೊಂದು ಫೇಸ್ ಕ್ರೀಮ್ ಬ್ರ್ಯಾಂಡ್ ಆಗಿತ್ತು. ಏನಂದರೆ ಅದು ಹುಡುಗಿಯರಿಗೆ ಕಪ್ಪಗಿರುವವರೆಲ್ಲ ಕುರೂಪಿಗಳು, ಬೆಳ್ಳಗಿರೋರು ಮಾತ್ರ ಸುಂದರಿಯರು, ಜೀವನದಲ್ಲಿ ಬೆಳ್ಳಗಿದ್ದರೆ ಮಾತ್ರ ಸುಂದರವಾಗಿರೋರು, ಸುಂದರವಾಗಿದ್ರೆ ಮಾತ್ರ ನೀವು ಜೀವನದಲ್ಲಿ ಒಂದು ಯಶಸ್ಸನ್ನ ಕಾಣ್ತೀರಾ, ಇಲ್ಲದ್ರೆ ನೀವು ಇಂಟರ್ವ್ಯೂ ಫೇಲ್ ಆಗ್ತೀರಾ, ಮತ್ತೆ ಎಕ್ಸಾಮಲ್ಲಿ ಫೇಲ್ ಆಗ್ತೀರಾ, ನಿಮ್ಮನ್ನು ಯಾರೂ ನೋಡೋದಿಲ್ಲ. ಬೆಳ್ಳಗಿದ್ರೆ ಮಾತ್ರ ನಿಮಗೆ ನೀವು ಇಷ್ಟಪಟ್ಟಿರೋ ಹುಡುಗ ಅಥವಾ ಹುಡುಗಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಇಲ್ಲದೆ ಇದ್ರೆ ನಿಮ್ಮನ್ನ ಯಾರೂ ಪ್ರೀತಿ ಮಾಡೋದಿಲ್ಲ. ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇತ್ತು. ಆಮೇಲೆ ಅಂದ್ರೆ ನಮ್ಮ ಭಾರತದಂತ ದೇಶದಲ್ಲಿ ಎಲ್ಲಿ 90% ಜನ ಇರೋದು ಗೋಧಿ ಬಣ್ಣದವರು, ಕಪ್ಪಗಿರೋರೆ, ಯಾರು ತುಂಬಾ ಬೆಳ್ಳಗೆ ನಿಮಗೆ ಕಾಣೋದು ಎಲ್ಲಿ ಉತ್ತರಾಖಂಡ ಆ ರೀತಿ ಒಂದು ಸ್ಟೇಟ್ಗಳಲ್ಲಿ ಮಾತ್ರ ತುಂಬಾ ಬೆಳ್ಳಗಿರೋರು ನಿಮಗೆ ಸಿಗೋದು, ಹಿಮಾಚಲ್ ಪ್ರದೇಶ ಆ ರೀತಿ ಇದ್ದಲ್ಲಿ. ಇನ್ನು ಉಳಿದಿದ್ದ ಕಡೆ ಎಲ್ಲ ಬೇರೆ ಬೇರೆ ಒಂದು ಶೇಡಲ್ಲಿರೋ ಬ್ರೌನ್ ಶೇಡ್ಗಳೇ ನಿಮಗೆ ಸಿಗೋದು, ಬೆಳ್ಳಗಿರೋರು ಯಾರು ನಮ್ಮ ದೇಶದಲ್ಲಿ ಸಿಗೋದಿಲ್ಲ. ಇದನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಈ ಕ್ರೀಮ್ನ ಜನರೇಷನ್ ಟು ಜನರೇಷನ್ ದಶಕಗಳ ತನಕ ಜನ ತಗೊಂಡ್ರು, ಮುಖಕ್ಕೆ ಮೆತ್ಕೊಂಡ್ರು. ಇದನ್ನ ಹಚ್ಚಿದವ್ರು ಯಾರೂ ಇದುವರೆಗೂ ಬೆಳ್ಳಗಾಗಿಲ್ಲ. ಆದರೆ ಬಹಳ ದಶಕಗಳ ಕಾಲ ಭಾರತದಲ್ಲಿ ಈ ಬ್ರ್ಯಾಂಡು ಸಾವಿರಾರು ಕೋಟಿ ಲಾಭ ಮಾಡಿದ್ರು. ಯಾವ್ದ್ರ ಮೇಲೆ? ನಮ್ಮ ಏನು ಭಾರತದ ಜನರ ನ್ಯಾಚುರಲ್ ಆಗಿ ಇರುವಂತಹ ನಮ್ಮ ಚರ್ಮದ ಬಣ್ಣ ಏನಿದೆ ಅದ್ರ ಬಗ್ಗೆ ನಮಗೇನೆ ಕೀಳುರಿಮ ಹುಟ್ಟಿಸಿದ್ರು. ಅಂದ್ರೆ ನಾವು ಭಾರತದಲ್ಲಿರುವಂತ ಕಂದು ಬಣ್ಣ, ನಮ್ಮ ಗೋಧಿ ಬಣ್ಣ ಏನಿದೆ ಅದು ತುಂಬಾ ಕೀಳು, ನಾವು ಬೆಳ್ಳಗಾಗಬೇಕು, ಬೆಳ್ಳಗಾದ್ರೇನೆ ನಾವು ಶ್ರೇಷ್ಠ ಅನ್ನೋದನ್ನ ಯಾವ ರೀತಿ ತುಂಬಿದ್ರು ಅಂದ್ರೆ ತುಂಬಾ ಏನು ತಾಯಂದ್ರು ಅವರೆಲ್ಲ ಮಕ್ಕಳು ಅಂದ್ರೆ ಹೆಣ್ಮಕ್ಳು ಬೆಳ್ಳಿಗೆ ಇರಬೇಕು ಅನ್ನೋದು, ಬಿಸಿಲಲ್ಲಿ ಆಟ ಆಡಕ್ ಸಹಿತ ಬಿಡ್ತಾ ಇರ್ಲಿಲ್ಲ ಕೆಲವೊಂದು ಮನೆಗಳಲ್ಲಿ. ಅಂದ್ರೆ ಬೆಳ್ಳಗಿದ್ರೇನೆ ಹೆಣ್ಮಕ್ಳು ಚಂದ ಅನ್ನೋದು ಒಂದು ರೀತಿ ಮೆಂಟಾಲಿಟಿನ ಬೆಳೆಸ್ಬಿಟ್ಟಿದ್ರು. ಇದು ಈ ರೀತಿಯ ಒಂದು ಡಾರ್ಕ್ ಸೈಕಾಲಜಿನ ಉಪಯೋಗಿಸಿ ಏನ್ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಇದೆಲ್ಲ ನಿಮ್ಗೆ ಅನಿಸ್ಬೋದು ಸಾಮಾನ್ಯ ಅಂತ, ಆದ್ರೆ ಯೋಚನೆ ಮಾಡಿ ನೋಡಿ ಇದು ಎಷ್ಟು ಒಂದು ರೀತಿ ಸುಳ್ಳಿನ ಕಂತೆ ಅಂತ. ಕೊನೆಗೆ ಈಗ ಹೇಳಿದಂತ ಫೇಸ್ ಕ್ರೀಮ್ ಅಂತೂ ಅತಿಯಾದ ಸುಳ್ಳಿನ ಪರಾಕಾಷ್ಠೆ ಅಂತ ಹೇಳ್ಬೋದು. ನೀವು ಯಾವ ರೀತಿಯ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ನೋಡಿದ್ದೀರಾ? ಅಂದ್ರೆ ಹಸಿ ಸುಳ್ಳಾಗಿರ್ಬೋದು. ಸೊ ಸ್ನೇಹಿತರೆ, ನಾನು ಈಗ ಮೆನ್ಷನ್ ಮಾಡಿರುವಂತ ಒಂದು ಅಂಶಗಳನ್ನ ಬಿಟ್ಟು ನಿಮಗೆ ಬೇರೆ ಯಾವ ರೀತಿಯ ಒಂದು ಡಾರ್ಕ್ ಮಾರ್ಕೆಟಿಂಗ್ ನೀವು ನೋಡಿದ್ದೀರಾ ಅಂತ ಒಂದ್ಸತಿ ಕಮೆಂಟ್ನಲ್ಲಿ ತಿಳಿಸಿ. ಆಮೇಲೆ ನಾವು ಯಾಕೆ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂದ್ರೆ, ನಮಗೆ ಗೊತ್ತಿಲ್ಲದಂಗೆ ನಾವು ಇಂಥ ಪ್ರಾಡಕ್ಟ್ಸ್ನ ತಗೊಂಡಿರ್ತೀವಿ. ಆಮೇಲೆ ಈ ರೀತಿ ಪ್ರಾಡಕ್ಟ್ಸ್ನ ತಗೊಳ್ಳೋದು ಒಂದು ಮುಖ್ಯ ಅಲ್ಲ, ಅದು ತಗೊಳ್ತಾನೆ ಇದ್ರೆ ನಮ್ಮ ಮನಸ್ಸಿನ ಮೇಲೆ ಒಂದು ರೀತಿ ಒಂದು ಕೀಳರಿಮೆಯ ಭಾವನೆಗಳು ಬರ್ತಾ ಹೋಗುತ್ತೆ. ಏನಂದ್ರೆ ಇದನ್ನ ತಗೊಳ್ದೇ ಇದ್ರೆ ನಾನು ಕೀಳು, ಈ ಲಕ್ಸುರಿ ಬ್ರ್ಯಾಂಡ್ನ ಅಫೋರ್ಡ್ ಮಾಡೋಕ್ಕಾಗಿದ್ರೆ ನಾನು ಒಂದು ರೀತಿ ಕೀಳಾದ ಮನುಷ್ಯ, ನನಗೆ ರೆಪ್ಯುಟೇಷನ್ ಇಲ್ಲ, ಎಕ್ಸೆಟ್ರಾ ಒಂದು ನೆಗೆಟಿವ್ ಭಾವನೆಗಳು ನಮಗೆ ಬರ್ತಾ ಹೋಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದ್ರೆ ನಾವು ಈ ರೀತಿಯ ಟ್ರಿಕ್ಸ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ನಮಗೆ ಎಷ್ಟು ಅವಶ್ಯಕತೆ ಇದೆನೋ ಅಂಥ ಪ್ರಾಡಕ್ಟ್ಸ್ನ ಮಾತ್ರ ತಗೋಬೇಕು. ನಮಗೆ ಯಾವುದು ನಿಜವಾಗ್ಲೂ ಉಪಯೋಗ ಆಗುತ್ತಲ್ಲ ಅಂಥ ಪ್ರಾಡಕ್ಟ್ಸ್ನ ತಗೊಂಡು ನಾವು ಉಪಯೋಗ ಮಾಡ್ಕೊಳ್ಳೋಣ. ಹಸಿ ಸುಳ್ಳನ್ನ
ಓಪನ್ ಆಗಿ ಹೇಳ್ಕೊಂಡು ನಾವು ಆ ಪ್ರಾಡಕ್ಟ್ಸ್ನ ದಶಕಗಳ ತನಕ ಉಪಯೋಗಿಸಿ ಮೂರ್ಖರಾಗೋದು ಬೇಡ. ಆ ಪ್ರಾಡಕ್ಟ್ಸ್ನ ಉಪಯೋಗಿಸಿ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳೋದು ಬೇಡ. ಇನ್ನು ಯಾವ ರೀತಿ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ನ ನೀವು ನೋಡಿದ್ರ ಅದು ಸುಳ್ಳಾಗಿದ್ದು ಅಥವಾ ಹಾನಿಕಾರಕವಾಗಿದ್ದು ಆದರೂ ಅದನ್ನ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮಾಡುವಂಥ ಒಂದು ಬ್ರ್ಯಾಂಡ್ಗಳು ಯಾವುದಿದೆ ಒಂದ್ಸತಿ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದಿಷ್ಟು ಮಾರ್ಕೆಟಿಂಗಲ್ಲಿ ಯಾವ ರೀತಿ ಡಾರ್ಕ್ ಸೈಕಾಲಜಿ ಯೂಸ್ ಮಾಡ್ತಾರೆ ಅನ್ನೋಂಥ ಇನ್ಫಾರ್ಮೇಷನ್ನು. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.